ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಬಂದು ಶನಿವಾರದ್ದು. ನೋಡ್ತಾ ಇರ್ಬೋದು, ಆಲ್ರೆಡಿ ಎಲ್ಲ ಪೂಜೆ ಮಾಡಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಪ್ರಸಾದ ಕೊಟ್ಟರು. ನೆನ್ನೆ ಸತ್ಯನಾರಾಯಣ ಪೂಜೆ ಇತ್ತಂತೆ, ಅದಕ್ಕೆ ಕೊಟ್ಟರು, ಇಸ್ಕೊಂಡು ಬಂದೆ. ನೋಡ್ತಾ ಇರ್ಬೋದು, ಈಗ ಒಂದು ಸೌತೆಕಾಯಿ ಮತ್ತು ಒಂದು ಕ್ಯಾರೆಟು, ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಇದು ನಾನು ಡೈಲಿ ಈ ಕ್ವಾಂಟಿಟಿಲಿ ತೊಗೊಳ್ತೀನಿ. ಸೌತೆಕಾಯಿ ಇಲ್ಲ ಅಂತ ಅಂದರೆ ಬೆಟ್ಟದ ನೆಲ್ಲಿಕಾಯಿ, ಇಲ್ಲಾಂದರೆ ದಾಳಿಂಬೆ, ಈ ಥರ ಹಾಕ್ಕೊಳ್ತೀನಿ. ಒಂದೊಂದು ಚೇಂಜ್ ಮಾಡ್ಕೊಳ್ತೀನಿ, ಯಾವುದಿರುತ್ತೆ ಅದು. ಇದು ನೋಡಿ, ಈ ಕ್ವಾಂಟಿಟಿಲಿ ಕುಡಿದ್ರೆ ನಿಜವಾಗ್ಲೂ ತಿಂಡಿನೇ ಸೇರೋದಿಲ್ಲ, ಅಷ್ಟು ಹೊಟ್ಟೆ ತುಂಬಿರುತ್ತೆ. ನನಗೆ ಮಧ್ಯಾಹ್ನವರೆಗೂ ಹೊಟ್ಟೆನೇ ಸೇಲ್ಲ, ಅಷ್ಟು ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಆದರೂ ನಾನು ಒಂದು ಸ್ವಲ್ಪ ತಿಂಡಿ ತಿನ್ಕೊಳ್ತೀನಿ. ಯಾಕೆ ಅಂತ ಅಂದರೆ ಹಾಗೆ ಇರಬಾರ್ದು ಇನ್ನು ಮಧ್ಯಾಹ್ನವರೆಗೂ ಅಂತ ಅಂದ್ಬಿಟ್ಟು ನಾನು ಊಟ ಮಾಡೋದೇ ಒಂದು 2:30-3 ಗಂಟೆ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪನಾದರೂ ತಿನ್ಕೊಳ್ತೀನಿ. ನಾನು ಇವತ್ತು ತಿಂದಿದ್ದು 11:30 ಆಗಿಬಿಟ್ಟಿತ್ತು. ಬೆಣ್ಣೆ ಎಲ್ಲ ಕಡ್ದು ತುಪ್ಪಕ್ಕಿಟ್ಟ ಮೇಲೆ ನಾನು ತಿಂಡಿ ತಿಂದ್ಕೊಂಡೆ. ಆಲ್ರೆಡಿ 11:30 ಆಗಿತ್ತು. ನೋಡ್ತಾ ಇರ್ಬೋದು, ನಾನು ಮಿಕ್ಸಿಲೇ ಮಾಡ್ಕೊಳ್ತೀನಿ, ಯಾಕೆಂದರೆ ಈಸಿ ಆಗುತ್ತೆ. ಈಗ 3 ಸಲ ಆಯಿತು ಈ ಥರ ಮಾಡಿಕೊಂಡು ಇಟ್ಕೊಂಡು. ಕರೆಕ್ಟಾಗಿ ಒಂದು ಅರ್ಧ ಲೀಟ್ರ್ ಬರುತ್ತೆ ತುಪ್ಪ ನನಗೆ. ತಿಂಗಳಿಗೆ 1 ಲೀಟ್ರ್ ಹಾಕಿಸ್ಕೊಳ್ತೀನಿ ದಿನಕ್ಕೆ. ತಿಂಗಳಿಗೆ ನನಗೆ ಅರ್ಧ ಲೀಟ್ರು ತುಪ್ಪ ಬರುತ್ತೆ. ಅದೇ ನಮಗೆ ಸಾಕಾಗುತ್ತೆ. ನಾವೆಲ್ಲೂ ಹೊರಗಡೆ ತುಪ್ಪ ಯಾವುದು ತಂದು ತಿನ್ನೋದಿಲ್ಲ, ಮನೇಲೇ ಇಷ್ಟು ಮಾಡ್ಕೊಳ್ತೀನಿ. ಬೆಣ್ಣೆ ಯಾರೂ ತಿನ್ನೋದಿಲ್ಲ, ತುಪ್ಪನೇ ಮಾಡ್ಕೊಳ್ತೀನಿ. 1/2 ಲೀಟ್ರು ಕರೆಕ್ಟಾಗಿ ಬರುತ್ತೆ. ಇನ್ನೊಂದು ಹೇಳಬೇಕು ಅಂತ ಅಂದರೆ, ವೆಯ್ಟ್ ಲಾಸ್ ಈ ಜ್ಯೂಸು ನಾನು ತೋರಿಸಿದ್ನಲ್ಲ ಫ್ರೆಂಡ್ಸ್, ಅದಂತೂ ನೀವು ಡೈಲಿ ತೊಗೊಳ್ತಾ ಬನ್ನಿ. ಒಂದು ನಿಮಗೆ ಫಸ್ಟು ಕುಡಿಯೋಕ್ಕೆ ಹಿಂಸೆ ಆಗ್ಬೋದು, ಒಬ್ರೊಬ್ರು ಅಂತಾರೆ ಹೆಂಗೆ ಕುಡಿತಿದ್ಯಾ ಅಂತ. ನನಗೆ ಅಡ್ಜಸ್ಟ್ ಆಗಿಬಿಡ್ತು. ನನಗೆ ಆ ಜ್ಯೂಸ್ ಇಲ್ಲ ಅಂದರೆ ನನಗೆ ದಿನವೇ ಆಗಲ್ವೇನೋ ಅಂತ ಅನ್ನಿಸ್ಬಿಟ್ಟಿದೆ. ಟೀ ಕಾಫಿ ಬದಲು ಈ ಜ್ಯೂಸು ಕುಡಿತಾ ಬನ್ನಿ. ಮತ್ತು ನಮ್ಮ ಸ್ಕಿನ್ಗೂ ಒಳ್ಳೆಯದು, ಮತ್ತು ನಮ್ಮ ವೆಯ್ಟ್ ಲಾಸ್ಗಂತೂ ತುಂಬಾ ಒಳ್ಳೆಯದು. ಈಗ ಆವಾಗೆಲ್ಲ ನಾನು ಕಷಾಯ ಅದು ಇದು ನಾನು ಕಷಾಯ ಕುಡಿದ್ರೂ ನಾನು ಸಣ್ಣ ಆಗಿರಲಿಲ್ಲ. ಅದೇ ಈ ಜ್ಯೂಸ್ ಕುಡಿದ್ಮೇಲೆ ನಿಜವಾಗ್ಲೂ ಸ್ಕಿನ್ನು ಚೆನ್ನಾಗಿರುತ್ತೆ, ಮತ್ತು ನಮ್ಮ ರಕ್ತನೂ ಶುದ್ಧಿ ಮಾಡುತ್ತೆ, ರಕ್ತ ಇಂಪ್ರೂವ್ ಮಾಡುತ್ತೆ, ಮತ್ತು ತುಂಬಾ ಬೆನಿಫಿಟ್ ಇದೆ. ಮತ್ತು ಇನ್ನೊಂದು, ನಾನು ಸೌತೆಕಾಯಿ ಇದ್ದರೆ ಸೌತೆಕಾಯಿ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಳ್ತೀನಿ, ಅದಿಲ್ಲ ಅಂತ ಅಂದರೆ. ಮತ್ತು ಅದು ಗಷ್ಟನೂ ನಾನು ವೇಸ್ಟ್ ಮಾಡೋದಿಲ್ಲ, ಅದನ್ನು ಮುಖಕ್ಕೆ ಹಚ್ಕೊಳ್ತೀನಿ, ಅದು ವೇಸ್ಟ್ ಮಾಡಲ್ಲ. ಒಂದು 1/2 ಅವರು ಇಲ್ಲಾಂದರೆ 1 ಅವರ್ ಬಿಟ್ಟು ಮುಖ ವಾಶ್ ಮಾಡ್ಕೊಳ್ತೀನಿ. ತುಂಬಾ ಸ್ಕಿನ್ನು ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು, ಹಣ್ಣಿದ್ರೂ ಡೈಲಿ ಕ್ಯಾರೆಟು ಬೀಟ್ರೋಟು ಅಂತಲೇ ತೊಗೊಳ್ಳೋದಿಲ್ಲ. ಒಂದು ವೀಕ್ಲಿ ಒಂದು 3-4 ಸಲ ಕ್ಯಾರೆಟು ಬೀಟ್ರೋಟು ಈ ಥರ ತೊಗೊಳ್ತೀನಿ. ಅದಕ್ಕೆ ಈ ಥರ ಹಣ್ಣು, ಈಗ ದಾಳಿಂಬೆ ಆಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಕಿತ್ತಳೆ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಈ ಥರ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನೋಡಿ, ಇಷ್ಟು ತುಪ್ಪ ಆಗಿದೆ. ನನಗೆ 1 ತಿಂಗಳು ಕರೆಕ್ಟಾಗಿ ಬರುತ್ತೆ ಈ ತುಪ್ಪ. ಬೆಳಗ್ಗೆ ಹೊತ್ತಿಗೆ ಗಟ್ಟಿಯಾಗಿರುತ್ತೆ, ಈಗ ಒಂದು ಸ್ವಲ್ಪ ನೀರಾಗಿದೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಮಧ್ಯಾಹ್ನ ಆಲ್ರೆಡಿ ಅಡುಗೆನೂ ಮಾಡಿದ್ದೀನಿ. ಕಾಳು ಪಲ್ಯ ಮಾಡಿ ಬಸ್ಸಾರು ಮಾಡಿದ್ದೆ. ಏನು ನೀವು ಊಟ ಮಾಡ್ತೀರಾ ಅದು ಕ್ವಾಂಟಿಟಿ ಅನ್ನ ಕಮ್ಮಿ ಇರಬೇಕು, ಮತ್ತು ಪಲ್ಯಗಳು ಜಾಸ್ತಿ ಇರಬೇಕು. ಆವಾಗ ತುಂಬಾ ವೆಯ್ಟ್ ಲಾಸ್ ಆಗುತ್ತೆ, ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಅನ್ನ ಕಮ್ಮಿ ತಿನ್ನಬೇಕು, ಪಲ್ಯಗಳು ಜಾಸ್ತಿ ತಿನ್ನಬೇಕು. ಈಗ ನೋಡಿ, ಮತ್ತು ಇನ್ನೊಂದು, ಇದು ನಮ್ಮ ಬಾಣ್ತಿಗೆ ತುಂಬಾ ಮಾಡಿಕೊಡ್ತಾಯಿದ್ರು. ನಮ್ಮ ಅತ್ತೆ ಅಂತೂ ತುಂಬಾ ಮಾಡಿಕೊಡ್ತಾಯಿದ್ರು ಇದನ್ನು. ಮತ್ತು ಮೆಚರ್ಡ್ ಆಗಿರೋ ಮಕ್ಳಿಗೂ ಇದನ್ನ ಮಾಡಿಕೊಡ್ತಾರೆ. ಏನಿಲ್ಲ, ಇದು ಕೊಬ್ಬರಿ ಮತ್ತು ಕಲ್ಸಕ್ಕರೆ, ಗಸಗಸೆ, ಮತ್ತು ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು ದ್ರಾಕ್ಷಿ, ಗೋಡಂಬಿ, ಮತ್ತು ಪಿಸ್ತಾ ಇದ್ದರೂ ಹಾಕೊಬೋದು, ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಇದು ಫುಲ್ಲು ನೈಸ್ಗೆ ಫಸ್ಟು ಏಲಕ್ಕಿ ಮತ್ತು ಏನು ಕೊಬ್ಬರಿ ಮತ್ತು ಕಲ್ಸಕ್ಕರೆನ ಒಂದು ಸ್ವಲ್ಪ ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ಮತ್ತು ಆಮೇಲೆ ಎಲ್ಲ ಮಿಕ್ಕಿದ ಐಟಮ್ ಹಾಕ್ಕೊಂಡು ಫುಲ್ಲು ನೈಸ್ಗೆ ರುಬ್ಕೋಬೇಕು ಫ್ರೆಂಡ್ಸ್. ಇದು ತುಂಬ ನೈಸ್ಗಿರಬೇಕು. ಆಲ್ರೆಡಿ ನಾನು ಹಾಲು ಇಟ್ಟಿದ್ದೀನಿ ಒಲೆ ಮೇಲೆ. ಇದು ತುಂಬ ನೈಸ್ಗಾದಮೇಲೆ ಅದು ಒಂದು ಮಳ್ಳು ಬರುತ್ತಲ್ಲ ಹಾಲು, ಆವಾಗ ಇದನ್ನು ಹಾಕಬೇಕು. ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ, ಅದು ಒಂದೇ ಒಂದು ಮಳ್ಳು ಬರೋಷ್ಟಲ್ಲಿ ಬಂದಮೇಲೆ ಅದನ್ನ ಆಫ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಒಡ್ಕೊಂಬಿಡುತ್ತೆ, ಚೆನ್ನಾಗಿರಲ್ಲ. ಒಂದು ಮಳ್ಳು ಬರ್ತಾನೆ ನಾವು ಅದನ್ನ ಆಫ್ ಮಾಡಬೇಕು. ಈ ಹಾಲಂತೂ ನನಗೆ ತುಂಬಾ ಇಷ್ಟ. ನಾನು
ಮಧ್ಯಾಹ್ನ ಮಾಡ್ಕೊಳ್ತೀನಿ. ನಮಗೆಲ್ಲ ಆವಾಗ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡಿಸ್ತಾರಲ್ಲ ಪಾಪುಗೆ ನಮಗೆ, ಆವಾಗ ಕೊಡ್ತಾಯಿದ್ರು. ಮತ್ತು ಮೆಚರ್ಡ್ ಆಗಿರೋ ಮಕ್ಳಿಗೂ ಕೊಡ್ತಾಯಿದ್ರು. ತುಂಬಾ ಶಕ್ತಿ ಮತ್ತು ತುಂಬಾ ಇದು ಒಳ್ಳೆಯದು, ತಂಪು ಮತ್ತು ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ಇದಂತೂ ನನಗೆ ಬಾಣ್ತಿಲಿ ತುಂಬಾ ಕುಡ್ದಿದ್ದೀನಿ. ಇದಂತೂ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈಗಲೂ ಸುಧಾ ನಾನು ವೀಕ್ಲಿ 3 ಸಲ ಮಾಡ್ಕೊಳ್ತೀನಿ. ನನಗೆ ಅದೇನು ಅಂತ ಗೊತ್ತಿಲ್ಲ, ನಂಗೆ ತುಂಬಾ ಇಷ್ಟ ಇದು. ನನಗೆ ಅದರಲ್ಲೂ ಆರೋಗ್ಯಕ್ಕೆ ಯಾವುದು ಇಷ್ಟ ಆಗುತ್ತೆ, ಯಾವುದು ಒಳ್ಳೆಯದು ಅದನ್ನೇ ನಾನು ಜಾಸ್ತಿ ಇಷ್ಟಪಡ್ತೀನಿ. ನಾನು ಮಟನ್, ಚಿಕನ್ ಆ ಥರ ಎಲ್ಲ ನಾನು ತಿನ್ನೋದು ಇಲ್ಲ. ಅದೇನು ಅಂತ ಗೊತ್ತಿಲ್ಲ, ನಾನು ಮೊಟ್ಟೆನೂ ಸುಧಾ ತಿನ್ನೋದಿಲ್ಲ. ನಾನು ಈ ಥರನೇ ಏನು ಸೊಪ್ಪು ತರಕಾರಿ ಈ ಥರ ನನಗೆ ತುಂಬಾ ಇಷ್ಟ. ಅದಕ್ಕೆ ಆದಷ್ಟು ನನಗೆ ಏನು ಪ್ರೋಟೀನ್ ಸಿಗುತ್ತೆ ಇದರಲ್ಲಿ ಅದನ್ನೇ ನಾನು ಹೆಚ್ಚು ತಿನ್ನೋದು ಮತ್ತು ಕುಡಿಯೋದು. ನೋಡ್ತಾ ಇರ್ಬೋದು, ಒಂದು ಮಳ್ಳು ಬಂದೇಟ್ಲೆ ಇದನ್ನು ಆಫ್ ಮಾಡ್ಕೊಂಬಿಡಿ. ಇದು ಬಂದು ನಾನು ಮಧ್ಯಾಹ್ನ ಮತ್ತು ನೈಟು ಕುಡ್ಕೊಳ್ಳೋಕ್ಕೆ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ 2 ಲೋಟ ಆಗಿತ್ತು. ಈಗ ಮಧ್ಯಾಹ್ನ ಕುಡಿಯೋಕ್ಕಾಗಲಿಲ್ಲ, ಯಾಕೆಂದರೆ ಊಟ ಮಾಡಿದ್ನಲ್ಲ, ಕುಡಿಯೋಕ್ಕಾಗಲಿಲ್ಲ. 4 ಗಂಟೆಗೆ ಕುಡ್ಕೊಂಡೆ. ಮತ್ತು ಇನ್ನೊಂದು ಲೋಟ ಸಂಜೆ ಕುಡಿತೀನಿ. ನನ್ನ ಮಗಳು ಅಷ್ಟು ಇಷ್ಟಪಡೋದಿಲ್ಲ ಇದನ್ನು. ಅವಳು ಮೆಚರ್ಡ್ ಆದಾಗ ಕೊಟ್ಟರು ಅವಳು ಕುಡಿತಿರ್ಲಿಲ್ಲ. ಎಷ್ಟು ಇದು ಮಾಡಿದ್ರು ಅವಾಗ ನಾವೇ ಕುಡ್ಕೊತಿದ್ದೆ. ಹಾಗೇ ಇದು ಅಷ್ಟೇ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತೀನಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಪ್ಲೀಸ್ ನಿಮ್ಗೆ ಯಾವ ಥರ ಬೇಕು ವಿಡಿಯೋ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ ನಾನು ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇನ್ನೊಂದು ಹೇಳಬೇಕು ಅಂತ ಅಂದರೆ, ಈ ಬಾಣಂತಿಲಿ ನನಗೆ ಯಾವ್ಯಾವ ಥರ ಆರೈಕೆ ಮಾಡಿದರು ಅದೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ತುಂಬಾ ಇಷ್ಟ. ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಬರುತ್ತೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ವಿಡಿಯೋ. ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್ ಫ್ರೆಂಡ್ಸ್. ಇನ್ನೊಂದು ಹೇಳೋದು ಮರ್ತ್ಕೊಂಡ್ಬಿಟ್ಟಿದ್ದೆ. ನಾಳೆ ಒಂದು ಒಳ್ಳೆ ಸ್ಕಿನ್ ಕೇರ್ದು ಹೇಳ್ಕೊಡ್ತೀನಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.